ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 5th ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. 2 ಪೇಪರ್ ಇರುತ್ತೆ, ಪೇಪರ್ 5 ಆ್ಯಂಡ್ ಪೇಪರ್ 6 ಅಂತ. ಪೇಪರ್ 5ಯಲ್ಲೂ ಏನಾಗಿರುತ್ತೆ, 2 ಯೂನಿಟ್, ಪೇಪರ್ 5ಅಲ್ಲಿ 4 ಯೂನಿಟ್ ಇರುತ್ತೆ. ಅದೇ ಥರ ಪೇಪರ್ 6ಅಲ್ಲೂ ನಿಮ್ಗೆ ಏನಾಗಿರುತ್ತೆ, 4 ಯೂನಿಟ್ ಇರುತ್ತೆ. ಅದೇ ರೀತಿಯಲ್ಲಿ ಪೇಪರ್ 5 ಈಗ ಸ್ಟಾರ್ಟ್ ಮಾಡಿದ್ದೀನಿ. ಪೇಪರ್ 5ಅಲ್ಲಿ ಯೂನಿಟ್ 1ಅಲ್ಲಿ 2 ಸಬ್ ಟಾಪಿಕ್ ಬಂದಿತ್ತು. ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ಸು, ಇನ್ನೊಂದು ಅನಾಲಿಸಿಸ್ ಆಫ್ ಥಿಯರಿ ಆಫ್ ಗ್ರಾವಿಮೆಟ್ರಿಕ್ ಅನಾಲಿಸಿಸ್ ಅಂತ. ಆ ಎರಡರದ್ದು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಯೂನಿಟ್ 2ನಲ್ಲಿ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ. ಯೂನಿಟ್ 2ನಲ್ಲಿ ನಿಮಗೆ 3 ಸಬ್ ಟಾಪಿಕ್ಸ್ ಬರುತ್ತೆ. ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸು, ಗ್ರೀನ್ ಕೆಮಿಸ್ಟ್ರಿ, ಆಲ್ಕಲೈಡ್ಸ್ ಅಂತ. ಸೊ ನಾನೀಗ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 7ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಸಿಂಥಸಿಸ್ ಆಫ್ ಫ್ಯೂರಾನ್ and pyrrole, which is a 5-membered ring with oxygen and nitrogen as an heteroatom respectively. Those two can be prepared by 1,4-diketones, and also pyridine, which is a 6-membered ring with a nitrogen as an heteroatom by Hantri's synthesis. ಇವೆರಡು ಅಕಾರ್ಡಿಂಗ್ ಯುವರ್ ಸಿಲೆಬಸ್ ನಿಮಗೆ ಇದೇ ಮೆಥಡ್ ಆಫ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಆ ಮೆಥಡ್ ಆಫ್ ಪ್ರಿಪ್ರೇಷನ್ ನಾನು ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಿಲೆಬಸ್ಸಲ್ಲಿ ಅವ್ರು ಹೇಳಿದ್ದಾರೆ ಫ್ಯೂರಾನ್ ಮತ್ತು ಪೈರೋಲ್. ಫ್ಯೂರಾನ್ ಅಂದರೆ 5-member ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ವಿತ್ ಆಕ್ಸಿಜನ್ ಆಸ್ ಎನ್ ಹೆಟ್ರೋ ಆಟಮ್. ಪೈರೋಲ್ ಅಂದರೆ ಇಟ್ ಈಸ್ ಆಲ್ಸೋ 5-member ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ವಿತ್ ನೈಟ್ರೋಜನ್ ಆಸ್ ಅ ಹೆಟ್ರೋ ಆಟಮ್. ಎರಡನ್ನು 1,4-ಡೈಕೀಟೋನಿಂದ ನಾವು ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಪಾಲ್-ನೂರ್ ಸಿಂಥಿಸಿಸ್ ಅಂತಲೂ ಅವರು ಕರೀತಾರೆ. ದಿಸ್ ರಿಯಾಕ್ಷನ್ ಇನ್ವಾಲ್ವ್ಸ್ cyclization of 1,4-diketone with a specific condition determine whether furan or pyrrole is formed. ಎರಡರಲ್ಲೂ ಸ್ಟಾರ್ಟಿಂಗ್ ಮೆಟೀರಿಯಲ್ ಏನಾಗಿದೆ, 1,4-ಡೈಕೀಟೋನ್ಸ್ನೇ ತೊಗೊಳ್ತಾ ಇದ್ದೀವಿ. ಸೊ ಸೈಕ್ಲೈಸೇಷನ್ ಆಗುತ್ತೆ. ಇದಕ್ಕೆ ಪಾಲ್-ನೂರ್ ಸಿಂಥಿಸಿಸ್ ಅಂತಲೂ ಕರೀತಾರೆ. ಈಗ ನಾವು ಫ್ಯೂರಾನ್ನ ತೊಗೊಳ್ಳೋದಾದರೆ, ಪಾಲ್-ನೂರ್ ಸಿಂಥಿಸಿಸ್ ಆಫ್ ಫ್ಯೂರಾನ್ ಫ್ರಮ್ 1,4-diketone is acid catalyzed intramolecular cyclization. ಸೊ ವಿತಿನ್ ದಿ ಮಾಲಿಕ್ಯೂಲ್ ಏನಾಗ್ತಾ ಹೋಗುತ್ತೆ, ಸೈಕ್ಲೈಸೇಷನ್ ಆಗುತ್ತೆ. ಈ 1,4-ಡೈಕೀಟೋನ್ಸ್ ಇದೆ. ಸೊ ಕೀಟೋನ್ಸ್ ಏನಾಗಿದೆ, ಟರ್ಮಿನಲ್ ಕೀಟೋನ್ಸ್ ಆಗಿದೆ. 1 ಮತ್ತು 4ನೇ ಕಾರ್ಬನ್ ಆಟಮಲ್ಲಿ ನಿಮಗೆ ಕೀಟೋನ್ಸ್ ಬರ್ತಾ ಇದೆ. ಸೊ ಅದನ್ನು ಆ್ಯಸಿಡ್ ಕೆಟಲೈಸ್ ಮಾಡಿದಾಗ ಸೈಕ್ಲೈಸೇಷನ್ ಆಗುತ್ತೆ. ಸೈಕ್ಲೈಸೇಷನ್ ಆಗಿಬಿಟ್ಟು ಇಂಟರ್ನಲ್ ಸೈಕ್ಲೈಸೇಷನ್, ಇಂಟ್ರಾಮಾಲಿಕ್ಯುಲರ್ ವಿತಿನ್ ದಿ ಮಾಲಿಕ್ಯೂಲ್ ಏನಾಗುತ್ತೆ, ಸೈಕ್ಲೈಸೇಷನ್ ಆಗಿ ನಿಮಗೆ ಪೈರೋಲ್ ಫಾರ್ಮೇಷನ್ ಆಗುತ್ತೆ. ಇಟ್ಸ್ ಎ ಸಬ್ಸ್ಟಿಟ್ಯೂಟೆಡ್ ಫ್ಯೂರಾನ್ ಪ್ರಿಪ್ರೇಷನ್ ಇಲ್ಲಿ ನಾನು ತೋರಿಸಿದ್ದೀನಿ. ದಿಸ್ ಇಸ್ ಎ ವೈಡ್ ಮೆಥಡ್ ಯೂಸ್ಡ್ ಫಾರ್ ದಿ ಸಿಂಥಿಸಿಸ್ ಆಫ್ ಸಬ್ಸ್ಟಿಟ್ಯೂಟೆಡ್ ಫ್ಯೂರಾನ್ಸ್. ಆರ್ ಅನ್ನೋಂಥದ್ದು ಬೇರೆ ಬೇರೆ ಗ್ರೂಪ್ಗಳನ್ನ ಹಾಕ್ಕೊಂಡಿದ್ದೀವಿ. ದಿಸ್ ರಿಯಾಕ್ಷನ್ ಇಸ್ ಟಿಪಿಕಲಿ ಕಂಡಕ್ಟೆಡ್ ಅಂಡರ್ ನಾನ್ ಏಕ್ವಿಯಸ್ ಅಸಿಡಿಕ್ ಕಂಡೀಷನ್. The acidic condition promote dehydration leading to the formation of the furan ring. ಸೊ ಇಲ್ಲೇನಾಗುತ್ತೆ, ನಿಮ್ಮದು 2 ಆಕ್ಸಿಜನ್ ಇರುವಂಥದ್ದು ಅಥವಾ ಹೋಗಿ ಅಲ್ಲಿ ಏನಾಗ್ತಾ ಇದೆ, 1 ಆಕ್ಸಿಜನ್ ಆಗ್ತಾಯಿದೆ, ವಾಟರ್ ರಿಮೂವ್ ಆಗ್ತಾಯಿದೆ, ಡಿಹೈಡ್ರೇಷನ್ ಆಗ್ತಾಯಿದೆ. ಅಸಿಡಿಕ್ ಕಂಡೀಷನಲ್ಲಿ ಮಾಡ್ತಾಯಿದ್ವಿ. ನಾನ್ ಏಕ್ವಿಯಸ್ ಸಾಲ್ವೆಂಟ್ನ ತೊಗೊಳ್ತಾ ಇದ್ವಿ. ಇಲ್ಲೇನಾಗ್ತಾ ಇದೆ, ಫ್ಯೂರಾನ್ ಸಿಂಥಿಸಿಸ್ ಆಗ್ತಾಯಿದೆ. ಅದೇ ಥರ ಪೈರೋಲ್ನ ತೊಗೊಳ್ತೀವಿ. ಪೈರೋಲ್ ಏನು ಮಾಡ್ತೀವಿ ನಾವು, ಪಾಲ್-ನೂರ್ ಸಿಂಥಿಸಿಸ್ ಮಾಡ್ತೀವಿ. ಆದರೆ 1,4-ಡೈಕಾರ್ಬೊನೈಲ್ ಕಾಂಪೌಂಡ್ನ ತೊಗೊಳ್ತೀವಿ. ಇಲ್ಲೂ ಏನು ಮಾಡ್ತೀವಿ, 1,4-ಡೈಕೀಟೋನ್ನೇ ತೊಗೊಳ್ತಾ ಇದ್ದೀನಿ. ಸೊ ಆದರೆ ಇಲ್ಲೇನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಟ್ರೀಟ್ ದಟ್ ವಿತ್ ಐದರ್ ಪ್ರೈಮರಿ ಅಮೈನ್ ಆರ್ ಅಮೋನಿಯಾ. ಪ್ರೈಮರಿ ಅಮೈನ್ ಅಥವಾ ಅಮೋನಿಯಾ ಜೊತೆ ಟ್ರೀಟ್ ಮಾಡ್ತೀನಿ. ಸೊ ನೀವೇನಾದರೂ ಪ್ರೈಮರಿ ಅಮೈನ್ ಯೂಸ್ ಮಾಡಿದ್ರೆ ಆ NH ಬದಲು NR ಆಗುತ್ತೆ. ನೀವೇನಾದರೂ ಅಮೋನಿಯಾ ಯೂಸ್ ಮಾಡಿದ್ರೆ NH ಫಾರ್ಮುಲಾ ಬರುತ್ತೆ. ಅಂಡರ್ ನ್ಯೂಟ್ರಲ್ ಆರ್ ವೀಕ್ ಅಸಿಡಿಕ್ ಕಂಡೀಷನ್. ಎರಡರಲ್ಲೂ ಏನು ಮಾಡ್ತಾಯಿದ್ವಿ, ಅಸಿಡಿಕ್ ಕಂಡೀಷನ್ಸೇ ಮಾಡ್ತಾಯಿದ್ವಿ. ಒಂದರಲ್ಲಿ ಸ್ಟ್ರಾಂಗ್ ಅಸಿಡಿಕ್ ಕಂಡೀಷನ್ ವಿತ್ ಅ ನಾನ್ ಏಕ್ವಿಯಸ್ ಸಾಲ್ವೆಂಟ್ ಯೂಸ್ ಮಾಡ್ತಾಯಿದ್ವಿ. ಇನ್ನೊಂದರಲ್ಲಿ ನ್ಯೂಟ್ರಲ್ ಅಥವಾ ವೀಕ್ಲಿ ಅಸಿಡಿಕ್ ಕಂಡೀಷನ್ಸ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ. ಇಗ್ನೋರ್ ದಿ ಸೌಂಡ್ ಬಿಹೈಂಡ್. ಐ ಆಮ್ ರೆಕಾರ್ಡಿಂಗ್ ಇನ್ ಎ ಕ್ಲಾಸ್. ಹಂಗಾಗಿ ಕ್ಲಾಸ್ ಹುಡುಗರು ಹೋಗೋದು ಬರೋದು ಸೌಂಡ್ ಆಗ್ತಾಯಿದೆ. ಪ್ಲೀಸ್ ಸಾರಿ ಫಾರ್ ದ್ಯಾಟ್.
ಇಲ್ಲೇನಾಗ್ತಾ ಇದೆ ಅಂದರೆ ಪಾರ್ನೋರ್ ಸಿಂಥಸಿಸಲ್ಲಿ ಏನು ಮಾಡ್ತಿದ್ವಿ 1,4 ಡೈ ಕಾರ್ಬನೈಲ್ ಕಾಂಪೌಂಡ್ ಅಂತ ಕರಿಬೋದು, ಅಥವಾ 1,4 ಡೈಕಿಟೋನ್ನ ತೊಗೊಳ್ತಾ ಇದ್ದೀನಿ. ಅದನ್ನು ಅಮೋನಿಯಾ ಅಥವಾ ಪ್ರೈಮರಿ ಅಮೈನ್ ಜೊತೆಗೆ ಟ್ರೀಟ್ ಮಾಡ್ತೀನಿ ಅಂಡರ್ ನ್ಯೂಟ್ರಲ್ ಆರ್ ವೀಕ್ ಅಸಿಡಿಕ್ ಕಂಡೀಷನ್ ಜೊತೆಗೆ. ಆವಾಗ ಏನಾಗುತ್ತೆ, ಸೈಕ್ಲೈಸೇಷನ್ ರಿಯಾಕ್ಷನ್ ಆಗುತ್ತೆ. While weak acidic condition can accelerate the reaction, strong acid can favor the furan formation. Pyrrole is obtained by heating 1,4-diketone with ammonia. ಅದ್ರ ಜೊತೆಗೆ ಹೀಟ್ ಮಾಡಿದಾಗ ನಿಮಗೆ ಬರುತ್ತೆ ನೋಡಿ. ಪೈರೋಲ್ ಇರ್ಬೋದು, ಫ್ಯೂರಾನ್ ಇರ್ಬೋದು. ಒಂದರಲ್ಲಿ ಆಕ್ಸಿಜನ್ ಹೆಟ್ರೋ ಆಟಮ್ ಇದೆ, ಇನ್ನೊಂದರಲ್ಲಿ ನೈಟ್ರೋಜನ್ ಹೆಟ್ರೋ ಆಟಮ್ ಇದೆ. ಇಲ್ಲೂ 5 ಮೆಂಬರ್ಡ್ ರಿಂಗ್ ಇದೆ, ಇಲ್ಲೂ 5 ಮೆಂಬರ್ಡ್ ರಿಂಗ್ ಇದೆ. ಎರಡು ಕಡೆಗೂ ಸ್ಟಾರ್ಟಿಂಗ್ ಮೆಟೀರಿಯಲ್ ನಾವು ಏನು ತೊಗೊಳ್ತಾ ಇದ್ದೀವಿ, ಇನ್ನು ಪಾಲ್ ನೂರ್ ಸಿಂಥಸಿಸಲ್ಲಿ ಏನು ಮಾಡ್ತಾ ಇದ್ದೀವಿ, 1,4 ಡೈಕಿಟೋನ್ನೇ ತೊಗೊಳ್ತಾ ಇದ್ವಿ. ಇನ್ ದಿ ಕೇಸ್ ಆಫ್ ಫ್ಯೂರಾನಲ್ಲಿ ಏನು ಮಾಡ್ತೀವಿ, ಜಸ್ಟ್ ಅದನ್ನ ಏನು ಮಾಡ್ತೀವಿ, ಇಂಟ್ರಾಮಾಲಿಕ್ಯುಲರ್ ಸೈಕ್ಲೈಸೇಷನ್ ಆಗುತ್ತೆ ಅಂಡರ್ ಅಸಿಡಿಕ್ ಕಂಡೀಷನ್. ಸ್ಟ್ರಾಂಗ್ ಆ್ಯಸಿಡ್ನ ತೊಗೊಳ್ತೀವಿ, ನಾನ್ ಏಕ್ವಿಯಸ್ ಸಾಲ್ವೆಂಟ್ನ ತೊಗೊಳ್ತೀವಿ. ಇಲ್ಲೇನು ಮಾಡ್ತೀವಿ, ಪೈರೋಲ್ ಸಿಂಥಸಿಸ್ಗೆ ನಂಗೆ ನೈಟ್ರೋಜನ್ ಬೇಕು, ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಹೀಟ್ ಮೈ 1,4 ಡೈಕಿಟೋನ್ ವಿತ್ ಅಮೋನಿಯಾ. ಅವಾಗ ಏನಾಗುತ್ತೆ, ನನಗೆ ಪೈರೋಲ್ ಫಾರ್ಮೇಷನ್ನು ಆಗುತ್ತೆ. ಅದೇ ಥರ ಪಿರಿಡಿನ್ ಸಿಂಥಸಿಸನ್ನು ನೀವು ತೊಗೊಳೋದಾದರೆ ಹ್ಯಾಂಡ್ ಮೆಥಡ್ ಅಂತ ಹೇಳ್ತಾರೆ. ಆ್ಯಡ್ಜ್ ಸಿಂಥಸಿಸ್ ಏನು ಹೇಳ್ತೀವಲ್ಲ, ಇಟ್ ಈಸ್ ಎ ಕ್ಲಾಸಿಕಲ್ ಮೆಥಡ್ ಫಾರ್ ಪ್ರಿಪೇರಿಂಗ್ ಸಬ್ಸ್ಟ್ಯೂಟೆಡ್ ಪಿರಿಡೀನ್ಸ್. ಪಿರಿಡೀನ್ ಅಂತಂದ್ರೇನು, 6 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ ವಿತ್ ನೈಟ್ರೋಜನ್ ಆಸ್ ಅ ಹೆಟ್ರೋ ಆಟಮ್. ಇಟ್ ಇನ್ವಾಲ್ವ್ಸ್ ದ ಕಂಡೆನ್ಸೇಷನ್ ಆಫ್ ಬೀಟಾ ಕೀಟೋ ಎಸ್ಟರ್ ಆಲ್ಡಿಹೈಡ್ಸ್ ಆ್ಯಂಡ್ ಅಮೋನಿಯಾ ಟು ಫಾರ್ಮ್ ಡೈಹೈಡ್ರೋ ಪಿರಿಡೀನ್ ವಿಚ್ ಈಸ್ ದೆನ್ ಆಕ್ಸಿಡೈಸ್ ಟು ಪಿರಿಡೀನ್. ಸೊ ಹೇಗಾಗುತ್ತೆ ಅಂದರೆ, ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಕಂಡೆನ್ಸೇಷನ್ ಆಗುತ್ತೆ. ಬೀಟಾ ಕೀಟೋ ಎಸ್ಟರ್ ಏನಿದೆಯಲ್ಲ, that reacts with an aldehyde, commonly formaldehyde ಜೊತೆಗೆ with ammonia to produce 1,4-dihydropyridine intermediate. ಅದು ಸೈಕ್ಲೈಸೇಷನ್ ಆಗುತ್ತೆ. ದ ಕಾಂಪೊನೆಂಟ್ ಕಂಡೆನ್ಸ್ ಟು ಫಾರ್ಮ್ ಎ 6 ಮೆಂಬರ್ಡ್ ಹೆಟ್ರೋಸೈಕ್ಲಿಕ್ ರಿಂಗ್ ಕಂಟೈನಿಂಗ್ ನೈಟ್ರೋಜನ್. ಅದಾದಮೇಲೆ ಏನಾಗುತ್ತೆ, ಆಕ್ಸಿಡೇಷನ್ ಮಾಡ್ತೀವಿ. ಡೈಹೈಡ್ರೋಪಿರಿಡೀನ್ ಇಸ್ ಆಕ್ಸಿಡೈಸ್ ಯೂಸಿಂಗ್ ಏಜೆಂಟ್ ಲೈಕ್ ನೈಟ್ರಿಕ್ ಆಸಿಡ್ ಆರ್ ಫೆರಿಕ್ ಕ್ಲೋರೈಡ್ ಟು ಈಲ್ಡ್ ಸಬ್ಸ್ಟ್ಯೂಟೆಡ್ ಪಿರಿಡೀನ್. ಸೊ ಈ ಮೆಥಡಲ್ಲಿ ಏನಾಗುತ್ತೆ ಅಂದರೆ ರಿಫ್ಲೆಕ್ಸ್ ಮಾಡಬೇಕಾಗತ್ತೆ. ಸೊ ದಿಸ್ ಮೆಥಡ್ ಇಸ್ ಸೂಟಬಲ್ ಫಾರ್ ಪಾಲಿ ಸಬ್ಸ್ಟ್ಯೂಟೆಡ್ ಪಿರಿಡೀನ್ಸ್ ವಿಚ್ ಈಸ್ ಇಂಪಾರ್ಟೆಂಟ್ ಇನ್ ಮೆಡಿಕಲ್ ಇಂಡಸ್ಟ್ರಿ. ದ ಇಂಟರ್ಮೀಡಿಯೇಟ್ ಡೈಹೈಡ್ರೋಪಿರಿಡೀನ್ ಅಂದರೆ ಅಲ್ಲಿ 2 ಡಬಲ್ ಬಾಂಡ್ ಇಲ್ಲದೆ ಇರೋವಂಥದ್ದು ಆರ್ ಫಾರ್ಮಲ್ಕಲಿ ಆ್ಯಕ್ಟಿವ್ ಲೈಕ್ ಎ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ ಲೈಕ್ ನಿಫೋಡಿನ್, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ದ ಮೆಥಡ್ ಈಸ್ ವರ್ಸಟೈಲ್, allowing different aldehydes and beta ketoesters to be used for variant substituted pattern. ಸೊ ಫಸ್ಟ್ ಏನು ಮಾಡ್ತಾ ಇದ್ದೀನಿ, ನಾನು ಆಲ್ಡಿಹೈಡ್ನ ತೊಗೊಳ್ತಾ ಇದ್ದೀನಿ. ಆಲ್ಡಿಹೈಡ್ ಜೊತೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ಸ್ನ ತೊಗೊಳ್ತಾ ಇದ್ದೀನಿ. ಅಮೋನಿಯಾ ತೊಗೊಂಡು ಅದನ್ನ ಏನು ಮಾಡ್ತಾ ಇದ್ದೀನಿ, ರಿಫ್ಲೆಕ್ಸ್ ಮಾಡ್ತೀನಿ. ಡೈಹೈಡ್ರೋಪಿರಿಡೀನ್ ಬರುತ್ತೆ. ಆಕ್ಸಿಡೇಷನ್ ಮಾಡಿದಾಗ ಪಿರಿಡೀನ್ ಡೆರಿವೇಟಿವ್ ಬರುತ್ತೆ. ಇಲ್ಲಿ ತೊಗೊಂಡಿದ್ದೀವಿ ನೋಡಿ, ಆಲ್ಡಿಹೈಡ್ ತೊಗೊಂಡಿದ್ದೀವಿ. ಆಲ್ಡಿಹೈಡ್ ಜೊತೆಗೆ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ನ ತೊಗೊಂಡಿದ್ದೀನಿ, ಅಮೋನಿಯಾ ತೊಗೊಂಡಿದ್ದೀನಿ. ಎಲ್ಲನೂ ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡಿದಾಗ ನನಗೇನಾಯಿತು, ಸಬ್ಸ್ಟ್ಯೂಟೆಡ್ ಡೈಹೈಡ್ರೋಪಿರಿಡೀನ್ ಬಂತು. ಅದನ್ನು ಆಕ್ಸಿಡೇಷನ್ ಮಾಡ್ತೀನಿ. ಆಕ್ಸಿಡೇಷನ್ ಮಾಡಿದಾಗ ನನಗೆ ಸಬ್ಸ್ಟ್ಯೂಟೆಡ್ ಪಿರಿಡೀನ್ ಫಾರ್ಮೇಷನ್ ಆಗುತ್ತೆ. ಈ ಮೆಥಡ್ ಸೂಟಬಲ್ ಫಾರ್ ಪಾಲಿ ಸಬ್ಸ್ಟ್ಯೂಟೆಡ್. ಹೇಗೆ ನಾನು ಆಲ್ಡಿಹೈಡ್ನ ಬೇರೆ ತೊಗೋಬೋದು, ಅದೇ ಥರ ನಾನು ಡೈಕಿಟೋನ್ಸ್ನ ಬೇರೆ ತೊಗೋಬೋದು. ಆವಾಗ ನನಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು, ಬೇರೆ ಬೇರೆ ಸಬ್ಸ್ಟ್ಯೂಟೆಡ್ ಪಿರಿಡಿನ್ಗಳು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ನಿಮ್ಮ ಸಿಲೆಬಸ್ ಪ್ರಕಾರ ಪೈರೋಲು, ಫ್ಯೂರಾನು ಬೈ ಪಾಲ್ ನೂರ್ ಸಿಂಥಸಿಸ್ ಪ್ರಕಾರ ಮಾಡ್ತೀವಿ. ಅದೇ ಥರ ಪಿರಿಡೀನ್ ವಿತ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಆ್ಯಂಡ್ ಅಮೋನಿಯಾ ರಿಫ್ಲೆಕ್ಸ್ ಮಾಡಿ ನಾವು ಮಾಡ್ತೀವಿ. ನಿಮ್ಮ ಸಿಲೆಬಸ್ಸಲ್ಲಿ ಅವೆರಡು ಮೆಥಡ್ನ ಮೆನ್ಷನ್ ಮಾಡಿದ್ದಾರೆ, ಹಂಗಾಗಿ ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.